ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಪಿಎಂ ಕಿಸಾನ್ ಯೋಜನೆಯ ಕಡೆಯಿಂದ ಎಲ್ಲಾ ರೈತರಿಗೂ ಕೂಡ 2,000 ಹಣ ಜಮಾ ಆಗುತ್ತೆ. ಅದು ನಿನ್ನೆಯಿಂದ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಅದು 11:30 ಶುರು ಆಗುತ್ತೆ ಜಮಾ ಆಗೋದಕ್ಕೆ ಅಂತ. ಕೆಲವೊಂದು ಫಲಾನುಭವಿಗಳು ಏನ್ ಮಾಡಿದ್ದಾರೆ, ಹಣ ಬಂದಿದೆ ಅಂತ ಜಮಾ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಲ್ವಾ, ಸೊ ಅಂತವ್ರಿಗೂ ಕೂಡ ಮುಖ್ಯವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ರಾಜ್ಯ ಸರ್ಕಾರದ ಕಡೆಯಿಂದ ವೃದ್ಧಾಪ್ಯ ವೇತನ, ಇವಾಗ ಪಿಂಚಣಿ ಹಣಗಳನ್ನ ಏನ್ ತೆಗೆದುಕೊಳ್ತಿದ್ರಿ ಅಲ್ವಾ, ಸೊ ಅಂತವ್ರಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಅಂತವ್ರು ಯಾರು ಕೂಡ ಮೆಸೇಜ್ ಮಾಡಿರೋ ರೀತಿ ಕಾಣಿಸ್ತಿಲ್ಲ. ಬಟ್ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಬಂದಿದೆ ಅಂತ ತಿಳಿಸಿದ್ದಾರೆ. ಸೊ ಬನ್ನಿ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನ ನೋಡೋಣ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ವರ್ಷಕ್ಕೆ ಏನ್ ಮಾಡ್ತಾರೆ, 3 ಸಲ ಒಂದು ಪಿಎಂ ಕಿಸಾನ್ ಯೋಜನೆ ಅಂತ ಅಂದ್ರೆ 6,000 ಹಣವನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಫೆಬ್ರವರಿ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ರು. ಸೊ ನೆಕ್ಸ್ಟ್ ಇವಾಗ ಫೆಬ್ರವರಿ ಆದ್ಮೇಲೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಏನ್ ಮಾಡಿದ್ರು, ಬಿಡುಗಡೆ ಮಾಡ್ಲಿಲ್ಲ. ಇವಾಗ ನಿನ್ನೆಯಿಂದ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಮುಂಚೆನೆ 3 ಡೇಸ್ ಮುಂಚೆನೆ ಹೇಳ್ಬಿಟ್ಟಿದ್ರು. ಸೊ ನಾವೇನ್ ಮಾಡ್ತೀವಿ, 2ನೇ ತಾರೀಕು ಅಂತಂದ್ರೆ ಶನಿವಾರ ಬಿಡುಗಡೆ ಮಾಡ್ತೀವಿ ಅಂತ. ಸೊ ಹಾಗಾಗಿ ಹಣ ನೆನ್ನೆ ಬಿಡುಗಡೆ ಆಗಿದೆ. ಯಾಕೆಂತ ಅಂದ್ರೆ ನಮ್ಮ ಮನೆಯಲ್ಲೂ ಕೂಡ ಹಣ ಬಂದಿದೆ. 2,000 ಹಣ ನಮ್ಮ ಮನೆಯಲ್ಲೂ ಕೂಡ ಜಮಾ ಆಗಿದೆ ಅಂತ ಅಂದ್ರೆ ಮಾಮೂಲಿ ಯೂಶುವಲ್ ಮೆಸೇಜ್ ಏನ್ ಬರುತ್ತೆ, ಸೊ ಅದು ಬಂದಿಲ್ಲ. ಸೊ ಅಕೌಂಟ್ ಅಲ್ಲಿ ಚೆಕ್ ಮಾಡಿದಾಗ 2,000 ರೂಪಾಯಿ ಹಣ ಬಂದಿತ್ತು. ನೆಕ್ಸ್ಟ್ ಕೆಲವೊಂದು ಫಲಾನುಭವಿಗಳು ನೆನ್ನೆ ಹಾಕಿರುವಂತಹ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದ್ದಾರೆ. ಸೊ ಅದನ್ನ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು 3 ರಿಂದ 4 ಜನ ನಮ್ಮ ಖಾತೆಗೆ 2,000 ಹಣ ಬಂದು ಜಮಾ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಅದನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಣ ಜಮಾ ಆಗಿದ್ಯಾ ಇಲ್ವಾ ಅಂತ. ಸೊ ಇವತ್ತು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ, ಸೊ ಅಂತವ್ರು ಏನ್ ಮಾಡಿ ಇಲ್ಲಿ ಮೆಸೇಜ್ ಅನ್ನ ಮಾಡಿ, ಸೊ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಬಂದಿದ್ಯಾ ಇಲ್ವಾ ಅಂತ. ಸೊ ಯಾಗೆಲ್ಲ ಇನ್ನೂ ಕೂಡ ಬಂದಿಲ್ಲ, ಸೊ ಅಂತವ್ರಿಗೆ ಇವಾಗ ಏನಂದ್ರೆ ಕೋಟ್ಯಾಂತರ ಜನ ಏನಿರ್ತಾರೆ, ಸೊ ವೇಟ್ ಮಾಡ್ತಾ ಇರ್ತಾರೆ, ಎಲ್ರಿಗೂ ಕೂಡ ಬಿಡುಗಡೆ ಮಾಡಬೇಕು. ಇವ್ರು ಏನ್ ಮಾಡ್ತಾರೆ ಕೇಂದ್ರದಿಂದ ಅಂತ ಅಂದ್ರೆ 3 to 4 ಡೇಸ್ ಅಷ್ಟೇನೆ ತಗೊಳ್ಕೊಳ್ಳೋದು. ಸೊ ಒಂದಿಷ್ಟು ಜನಕ್ಕೆ ಏನಾಗುತ್ತೆ, ಮೊದಲನೇ ಬಾರಿಗೆ ಜಮಾ ಆಗುತ್ತೆ. ನೆಕ್ಸ್ಟ್ 3 to 4 ಡೇಸ್ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುತ್ತೆ. ಯಾರಿಗೆಲ್ಲ ಬಂದಿಲ್ಲ ಸೊ ಸ್ವಲ್ಪ ವೇಟ್ ಮಾಡಿ, ನಿಮ್ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಕೆಲವೊಬ್ರು ಮೆಸೇಜ್ ಅನ್ನ ಮಾಡ್ತಾ ಇರ್ತೀರಾ, ಬರೀ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ಕೇಳ್ತೀರಾ ಅಲ್ವಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಸೊ ಕೆಲವೊಬ್ರು ಬೇಕಾ ಬಿಟ್ಟು ಯಾವ ರೀತಿ ಬೇಕೋ ಆ ರೀತಿ ಮನಸ್ಸಿಗೆ ಬಂದಂಗೆ ಮೆಸೇಜ್ ಅನ್ನ ಕಮೆಂಟ್ ಅನ್ನ ಮಾಡ್ತಾ ಇರ್ತೀರಾ. ಸೊ ಅಂತವ್ರಿಗೆ ಹೇಳ್ತಿರೋದೇನಂತ ಅಂದ್ರೆ, ನಿಮ್ಮಂತ ಹುಚ್ಚರು ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ನಾವು ಪದೇ ಹೇಳಿದ್ದನ್ನೇ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ಕೇಳ್ತೀರಾ ಅಲ್ವಾ. ಸೊ ಹೊಸ ಅಪ್ಡೇಟ್ ಏನಾದ್ರು ಬಂದ್ರೆ ನಾವು ತಿಳಿಸ್ಕೊಡ್ತೀವಿ. ಸೊ ಅವತ್ತಿನ ಅಪ್ಡೇಟ್ ಏನಿರುತ್ತೆ ಅದನ್ನ ತಿಳಿಸ್ಕೊಡ್ತೀವಿ. ನೀವು ಕೇಳ್ತೀರಾ ಅಂತ ಮಾತ್ರಕ್ಕೆ ಸುಮ್ನೆ ಏನೇನೋ ಬಾಯಿಗೆ ಬಂದಂಗೆ ಹೇಳೋದಕ್ಕೆ ಆಗೋದಿಲ್ಲ. ಕೆಟ್ಟದಾಗಿ ಕಮೆಂಟ್ ಮಾಡೋರ್ಗೆ ಹೇಳಿರೋದು ಏನಂತ ಅಂದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ ಅಷ್ಟೇ. ಸೊ ಇನ್ನೊಂದ್ಸಲ ವಿಡಿಯೋಗಳನ್ನ ನೋಡೋ ಅವಶ್ಯಕತೆ ಇಲ್ಲ. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಮುಂದೆ ಬರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಅದೇ ನೆಕ್ಸ್ಟ್ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದನೂ ಕೂಡ ಪಿಂಚಣಿ ಹಣ ಏನಿದೆ, ಸೊ ಅದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದೆ. ಯಾಕೆಂತ ಅಂದ್ರೆ ವೆರಿಫೈ ಅನ್ನ ಮಾಡ್ತಾ ಇದ್ರು. ಕೆಲವೊಂದು ಲಕ್ಷಾಂತರ ಜನ, ಆಲ್ಮೋಸ್ಟ್ ಒಂದು 23 ಲಕ್ಷ ಏನ್ ಕಾರ್ಡ್ಗಳಿದ್ದು, ಸೊ ಅಪ್ಲೈ ಅನ್ನ ಮಾಡಿದ್ರಲ್ವಾ ಅರ್ಜಿದಾರರು. ಸೊ ಅಂತವ್ರನ್ನ ಫಿಲ್ಟರ್ ಮಾಡ್ತಾ ಇದ್ರು. ಏಜ್ ಆಗ್ದಲೇನೆ ಅಪ್ಲೈ ಮಾಡ್ಬಿಟ್ಟು ಹಣವನ್ನ ಪಡೆದುಕೊಳ್ಳೋರಾಗಿರ್ಬೋದು, ಫೇಕ್ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಸೊ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋರಾಗಿರ್ಬೋದು. ಈ ರೀತಿ ಕೆಲವೊಂದು ಕಾರಣಾಂತರಗಳಿಂದ ಏನ್ ಮಾಡಿದ್ರು, ಹಣವನ್ನ ಪಡೆದುಕೊಳ್ತಾ ಇದ್ರು. ಈ ರೀತಿ ರೀಸನ್ ಕೂಡ ಇಟ್ಕೊಂಡು ಅಂತವ್ರನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದು ಅದನ್ನು ಕೂಡ ಫಿಲ್ಟರ್ ಮಾಡಿದ್ರು. ಆನಂತರ ಇವಾಗ ಹಣವನ್ನ ಬಿಡುಗಡೆ ಮಾಡಿದ್ರು. ಜುಲೈಯಲ್ಲಿ ಬಿಡುಗಡೆ ಮಾಡಿರ್ಲಿಲ್ಲ. ಸೊ ಜುಲೈ 1 ಇಂದ ಈ ರೀತಿಯಾದಂತಹ ಒಂದು ಫಿಲ್ಟರ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಬಿಡುಗಡೆ ಮಾಡಿರ್ಲಿಲ್ಲ ಅಲ್ವಾ, ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅಂತವ್ರು ಯಾರಾದ್ರೂ ಇವಾಗ ಪಿಂಚಣಿ ಹಣ, ಸಂತತಿ ಸುರಕ್ಷಾ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಗಳಿಗೆ ಬಿಡುಗಡೆ ಮಾಡುವಂತಹ ಪಿಂಚಣಿ ಹಣ ಆಗಿರ್ಬೋದು, ಸೊ ಯಾವುದೇ ರೀತಿಯಾದಂತಹ ಪಿಂಚಣಿ ಹಣವನ್ನ ನೀವೇನಾದ್ರೂ ರಿಸೀವ್ ಮಾಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿರೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ. ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಿಎಂ ಕಿಸಾನ್ ಯೋಜನೆಯಾಗಿರ್ಬೋದು, ರಾಜ್ಯ ಸರ್ಕಾರದ ಕಡೆಯಿಂದ ನೀಡುತ್ತಿರುವಂತಹ ಪಿಂಚಣಿ ಹಣ ಆಗಿರ್ಬೋದು, ಯಾವುದೇ ಒಂದು ಹಣವನ್ನ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾರು ಕೂಡ ಕ್ವೆಶ್ಚನ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಗಳು ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ. ಆ ರೀತಿಯಾಗಿ ಏನಾದ್ರೂ ಹೊಸ ಅಪ್ಡೇಟ್ ಬಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಹಬ್ಬಕ್ಕೆ ಹಣ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ಅದನ್ನು ಕೂಡ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ, ಬಿಡುಗಡೆ ಮಾಡ್ತಾರಾ ಇಲ್ವಾ ಅಂತ. ಸೊ ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.